ಒಂದ್ ಪ್ರಶ್ನೆ, ದೇವರಿಗೆ ಅಂತ ಹೂ ಅರ್ಪಿಸ್ತೀವಿ, ಮದ್ವೆಗಳಿಗೆ ಹೂನ ಖರೀದಿಸ್ತೀವಿ, ಹಬ್ಬಗಳಿಗಂತೂ ಹೂ ಬೇಕೇ ಬೇಕು. ಆದ್ರೆ ಈ ಹೂಗಳು ನಮ್ಗೆ ತಲುಪೋ ಮೊದಲು ಇದು ಎಷ್ಟು ಜನರ ಕೈಯನ್ನ ದಾಟಿರುತ್ತೆ ಅನ್ನೋದು ನಿಮ್ಗೆ ಗೊತ್ತಾ? ಇಂದು ಗಾಂಧಿ ಬಜಾರ್ನ ತುಂಬಾ ಸುಂದರವಾದ ಜಾಗಕ್ಕೆ ನಾನು ಬಂದಿದ್ದೀನಿ. ಇಲ್ಲಿ ಬರೀ ಹೂಗಳನ್ನಷ್ಟೇ ಮಾರೋದಿಲ್ಲ, ಇಲ್ಲಿ ಪ್ರತಿದಿನ ಸಾವಿರಾರು ಜನರ ಬದುಕು ಅರಳುತ್ತೆ. कुछ व्यापार नहीं, कितना बेचते हो एक का? ऐसे तो 350 बोलती बेटा, 300 तक दे देती। ಎಲ್ಲಿಂದ ಬರುತ್ತಿದ್ದು? किस प्लेस से आता है ये? ಪುಣೆ से आता है. ಹೂಗಳಿಗೆ ಡಿಮ್ಯಾಂಡ್ ಇರೋದು ಗೊತ್ತಿದೆ, ಬಿಕಾಸ್ ಮನೆಯಲ್ಲಿ ಹೂವಿಲ್ಲದೆ ದಿನಾನೇ ಶುರುವಾಗಲ್ಲ. ನಾನು ನನ್ನ KR ಮಾರ್ಕೆಟ್ ವ್ಲಾಗಲ್ಲಿ ಕೂಡ ಈ ಹೂಗಳ ಜರ್ನಿಯನ್ನು ತೋರಿಸಿದ್ದೀನಿ. KR ಮಾರ್ಕೆಟಲ್ಲಿ ತರಕಾರಿಯಿಂದ ಹಿಡಿದು ಹೂಗಳದ್ದು ಎಷ್ಟು ಡಿಮ್ಯಾಂಡ್ ಇದೆ ಅನ್ನೋದು ನನ್ನ ವ್ಲಾಗಲ್ಲಿ ಕೂಡ ಇದನ್ನು ರಿವೀಲ್ ಮಾಡಿದ್ದೀನಿ. ಬಟ್ ನನಗೆ ಡೌಟ್ ಇತ್ತು, ಬಸವನಗುಡಿಯ ಗಾಂಧಿ ಬಜಾರಲ್ಲಿ ಅಷ್ಟೇನು ಈ ರಶ್ ಇರಲ್ವೇನೋ ಅಂತ. ಬಟ್ ಇಲ್ಲಿಗೆ ಬಂದ ಮೇಲೆ ನನಗೆ ತುಂಬಾ ಶಾಕ್ ಆಯಿತು. ನೋಡಿ, ಇಲ್ಲಿ ಬ್ಯುಸಿ ಆಗಿರೋದು ಗೂಗಲ್ ಆಫೀಸ್ ಅಲ್ಲ, ಏರ್ಪೋರ್ಟ್ ಅಲ್ಲ, ಫ್ಲವರ್ ಮಾರ್ಕೆಟ್ ಅಂತೂ ಸಿಕ್ಕಾಪಟ್ಟೆ ರಶ್. ಬರುತ್ತೆ ಸರ್ ಈ ಹೂ? ಎಲ್ಲಿಂದ ಬರುತ್ತೆ ಇದು ಫ್ಲವರ್? ನೀವು ಬಿಡಿಸಿ ಇಡ್ತೀರಾ ಇದನ್ನ ಹಿಂಗೆ? ಓಕೆ, ಇದನ್ನ ಹಿಂಗೆ ಓಪನ್ ಮಾಡಿ ಇಡ್ತೀರಾ? ಇಲ್ಲ, ಈ ತರ ಫೋಲ್ಡ್ ಮಾಡ್ತೀವಿ ಅಷ್ಟೇನೆ. ಅದು ಆಟೋಮೆಟಿಕ್ ಆಗಿ ಆಗಲ್ವಾ ಅದು? ನೀವು ಮಾಡಿ ಇಡ್ತೀರಾ? ಆಟೋಮೆಟಿಕ್ ಏನೂ ಆಗಲ್ಲ, ಆಗೋದಷ್ಟೇ. ಎಲ್ಲಿಂದ ಬರುತ್ತೆ ಈ ಹೂವೆಲ್ಲ? ಎಲ್ಲ ಕಡೆಯಿಂದ, ಬೆಂಗಳೂರು, ಇದು ಎಷ್ಟು ದಿನ ಇರುತ್ತೆ ಈ ಹೂವು? 3 ದಿನ. 3 ದಿನ ಇರುತ್ತಾ? ಲಿಲ್ಲಿ ಯಾವ ನಿಮ್ದು? ಬೆಂಗಳೂರಲ್ಲಿ? ಹಾ, ಬೆಂಗಳೂರೇನ? ನಮ್ ಬೆಂಗಳೂರು. ಮತ್ತೆ ಈ ತರ ಹೂಗಳಲ್ಲಿ ಬರುತ್ತೇವೆ ಇಂಥವು? ಇದು ತಮಿಳ್ನಾಡು, ಕೇರಳ. ತಮಿಳ್ನಾಡು, ಕೇರಳ. ಡೈಲಿ ಬರತ್ತಾ ಈ ಹೂಗಳು? ಡೈಲಿ ಬರುತ್ತೆ. KR ಮಾರ್ಕೆಟ್ಗೆ ಹೋಗಿ ತಗೋ ಬರ್ತೀರಾ? ಇಲ್ಲೇ ಬರುತ್ತೆ, ಡೈರೆಕ್ಟ್ ಇಲ್ಲಿ ಬರುತ್ತೆ. ಹೂಗಳ ವ್ಲಾಗ್ ಮಾಡೋಕ್ಕೆ ಬಂದಿದೆ, ಬಟ್ ಲೆಸನ್ ತಗೊಂಡು ಹೋಗ್ತಾ ಇದ್ದೀನಿ ಇಲ್ಲಿಂದ. ಒಂದು ಹೂ ನನಗೆ ಒಂದು ಲೆಸನ್ ಕಲಿಸಿದೆ. ಇವಾಗ ನಾವು ಎಷ್ಟೋ ವಸ್ತುಗಳನ್ನು ನೋಡ್ತೀವಿ, ಆದರೆ ಅದರ ಹಿಂದೆ ಇರೋ ಜನರನ್ನು ಮರ್ತೇ ಬಿಟ್ಟಿರ್ತೀವಿ. ಮುಂದಿನ ಬಾರಿ ನೀವೇನಾದರೂ ಇಲ್ಲಿ ಹೂ ಖರೀದಿ ಮಾಡೋಕ್ಕೆ ಬಂದರೆ ಒಮ್ಮೆ ಅದನ್ನು ಮಾರ್ತಾ ಇರೋ ವ್ಯಕ್ತಿಗೆ ಒಂದು ಸ್ಮೈಲ್ ಕೊಡಿ, ಒಂದು ಧನ್ಯವಾದ, ಒಂದು ಥ್ಯಾಂಕ್ಸ್ ಹೇಳಿ. ಬಹುಶಃ ಅವರ ದಿನ ಇನ್ನೂ ಚೆನ್ನಾಗಾಗ್ಬೋದು. ಒಂದು ಮಲ್ಲಿಗೆ ಹೂವು ನಮಗೆ ತುಂಬ ಚಿಕ್ಕದಾಗಿ ಕಾಣ್ಬೋದು, ಆದರೆ ಅದರ ಹಿಂದೆ ರೈತನ ಪರಿಶ್ರಮ ಇದೆ. ಬೆಳಗ್ಗೆ ಮಾರ್ಕೆಟ್ಗೆ ತರೋರ ಪರಿಶ್ರಮ ಇದೆ, ಇಲ್ಲಿ ಗಂಟೆಗಟ್ಟಲೆ ನಿಂತು ಮಾರೋರ ಪರಿಶ್ರಮ ಇದೆ. ನಾವು ಒಂದು ಹೂನ ಖರೀದಿ ಮಾಡಿ ಹೋಗ್ಬಿಡ್ತೀವಿ, ಆದರೆ ಅದರ ಹಿಂದೆ ಇರೋ ಕಥೆನ ಗಮನಿಸೋದೇ ಇಲ್ಲ. ನಿಜ ಹೇಳಬೇಕಂದ್ರೆ ನನಗೆ ಇವತ್ತು ಇಲ್ಲಿ ಹೂಗಳಿಗಿಂತ ಜನರೇ ಹೆಚ್ಚು ಇಷ್ಟ ಆದರು. ಹ್ಯಾಂಡ್ ಮೇಡ ಮಳೆ ಬರೋದಕ್ಕೆ ಶುರುವಾಯಿತು. ಒಂದ್ ಕಡೆ ಹೂಗಳ ಪರಿಮಳ, ಇನ್ನೊಂದ್ ಕಡೆ ಕಾಫಿಯ ಹೂಗಳ ಹಿಂದಿನ ಕಥೆ ನಿಮ್ಗೆ ಗೊತ್ತಾಯ್ತು. ಸೊ ಮುಂದಿನ ನನ್ನ ವಿಡಿಯೋದಲ್ಲಿ ಇನ್ನೊಂದು ಕಥೆ ಜೊತೆಗೆ ನಾನು ನಿಮ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೆ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಇವತ್ತಿನ ನನ್ನ ಈ ಕಥೆ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ವಿಡಿಯೋಗೆ ಒಂದು ಲೈಕ್ ನ ಕೊಡೋದನ್ನ ಮರಿಬೇಡಿ. ಒಮ್ಮೆ ಜನರನ್ನ ಗಮನಿಸಿ, ಯಾರೋ ತರಕಾರಿ ಮಾರ್ಕೆಟ್ ಹೋಗ್ತಾ ಇದ್ದಾರೆ, ಯಾರೋ ದೇವಾಲಯಕ್ಕೆ ಹೋಗ್ತಾ ಇದ್ದಾರೆ, ಯಾರೋ ಕಾಫಿ ಕುಡಿಯೋದಕ್ಕೆ ಹೋಗ್ತಾ ಇದ್ದಾರೆ, ಕಾಫಿ ಕುಡಿತಾ ಇದ್ದಾರೆ, ಇನ್ಯಾರೋ ತರಕಾರಿನ ಖರೀದಿಸ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಜೀವನ. ಅದೇ ಎಲ್ಲ ಸೇರಿ ಗಾಂಧಿ ಬಜಾರ್